ಎಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಮಲ ಬಸದಿಯ ಬಗ್ಗೆ ನೋಡೋಣ. ಈ ಬಸದಿಯು ಕರ್ನಾಟಕ ರಾಜ್ಯದ ಬೆಳಗಾವಿ ನಗರದ ಬೆಳಗಾವಿಯ ಐತಿಹಾಸಿಕ ಕೋಟೆಯೊಳಗೆ ಬರುವ ಶತಮಾನದಷ್ಟು ಹಳೆಯದಾದ ಒಂದು ಜೈನ ಮಂದಿರವಾಗಿದೆ. ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಬೆಳಗಾವಿಯ ಭರತೇಶ್ ಕಾಲೇಜ್ ಮುಂದೆ ಕೋಟೆಯೊಳಗೆ ಹೋಗುವ ರಾಮಪೋರ್ಟ್ ರೋಡ್ ಮೂಲಕ ಶ್ರೀರಾಮಕೃಷ್ಣ ಮಿಷನ್ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ಆ ಮಠದ ಹತ್ತಿರದಲ್ಲಿಯೇ ಬರುವ ಒಂದು ಸುಂದರ ದೇವಾಲಯ ಇದಾಗಿದೆ. ಜೈನ ಧರ್ಮದ ದಿಗಂಬರ ಪಂಥದ ನೇಮಿನಾಥ ದೇವರ ಬಸದಿ ಈ ಸ್ಮಾರಕವಾಗಿರುತ್ತದೆ. ಈ ಕಮಲ ಬಸದಿಯನ್ನು ರಟ್ಟರ ದೊರೆ 4ನೇ ಕಾರ್ತವೀರ್ಯನು ಆಸ್ಥಾನದಲ್ಲಿ ಮಹಾಮಂತ್ರಿಯಾಗಿರ್ತಕ್ಕಂಥ ಜಯರಾಯ ಎಂಬ ಬಿರ್ಚಿ ರಾಜನು ಕ್ರಿಸ್ತಶಕ 1204ರಲ್ಲಿ ನಿರ್ಮಿಸಿದನು. ಈ ಜೈನ ಸನ್ಯಾಸಿ ಸುಭಾಷ್ಚಂದ್ರ ಭಟ್ಟಾರಕ ದೇವನ ಮಾರ್ಗದರ್ಶನದಲ್ಲಿ ಸುಮಾರು ಕ್ರಿಸ್ತಶಕ 1204ರಲ್ಲಿ ಈಗ ಮುಂಬೈನಲ್ಲಿರುವ ರಾಯಲ್ ಏಷಿಯಾಟಿಕ್ ಸೊಸೈಟಿ ಇಲಾಖೆಯಲ್ಲಿ ಶಾಖೆಯಲ್ಲಿ ಇರಿಸಲಾಗಿರುವ 2 ಕಲ್ಲಿನ ಶಾಸನಗಳು, ಶಿಲಾಫಲಕಗಳು ಕ್ರಿಸ್ತಶಕ 1205ರ ಹಿಂದಿನ ಶಾಸನವು ಈ ದೇವಾಲಯದ ವಾಸ್ತುಶಿಲ್ಪವನ್ನು ಕಾರ್ತವೀರ್ಯದೇವ ಮತ್ತು ಯುವರಾಜಕುಮಾರ ಮಲ್ಲಿಕಾರ್ಜುನ ದೇವರು ನಿರ್ಮಿಸಿದ್ದಾರೆಂದು ಈ ಶಾಸನಗಳು ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ತಕ್ಕಂಥ ಶಾಸನಗಳಾಗಿವೆ. ಕ್ರಿಸ್ತಶಕ 1204 ಮತ್ತು ಕ್ರಿಸ್ತಶಕ 1205ರ ಎರಡೂ ಶಾಸನಗಳು ಈ ಕಮಲ ಬಸದಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡತಕ್ಕಂಥ ಶಾಸನಗಳಾಗಿವೆ. ನೀವು ದೇವಸ್ಥಾನದ ರಂಗಮಂಟಪದ ಮೇಲ್ಛಾವಣಿಯನ್ನು ನೋಡುತ್ತಿರಬಹುದು. ಈ ಮಧ್ಯದ ಛಾವಣಿಯ ಗುಮ್ಮಟದಿಂದ ವಿಸ್ತರಿಸಿರುವ ಕಮಲದ ಕೆತ್ತನೆಗಳಿಂದ ಈ ಸ್ಮಾರಕ ಕೂಡಿದೆ. ಕಮಲದ 72 ದಳಗಳನ್ನು ಹೊಂದಿದ್ದು ಈ ಕಮಲದ ಕೆತ್ತನೆಗಳಿಂದ ಈ ಸ್ಮಾರಕಕ್ಕೆ ಕಮಲ ಬಸದಿ ಎಂದು ಹೆಸರು ಬಂದಿದೆ. ಭೂತ, ವರ್ತಮಾನ ಮತ್ತು ಭವಿಷ್ಯದ 24 ತೀರ್ಥಂಕರರನ್ನು ಈ ಸ್ಮಾರಕ ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ದೇವಾಲಯದ ಗೋಡೆಗಳು ಸಂಕೀರ್ಣವಾದ ವಿನ್ಯಾಸಗಳು ವಿವಿಧ ಶಿಲ್ಪಗಳಿಂದ ಕೆತ್ತಲ್ಪಟ್ಟಿವೆ. ದೇವಾಲಯದ ಗೋಡೆಯು ಪ್ರತಿ ಆವರಣದ ಕೊನೆಯಲ್ಲಿ ನಾಗರ ಹಾವಿನ ಕೆತ್ತನೆಯೊಂದಿಗೆ ಕಂಬಗಳಿಂದ ಬೆಂಬಲಿತವಾಗಿವೆ. ಕಂಬಗಳನ್ನು ವಿವಿಧ ಅಲಂಕಾರಗಳಿಂದ ಚೆನ್ನಾಗಿ ಕೆತ್ತಲಾಗಿದೆ ಮತ್ತು ನೀವು ವಿಡಿಯೋದಲ್ಲಿ ನೋಡುತ್ತಿರಬಹುದು ಆ ದೃಶ್ಯವನ್ನು. ಕಂಬಗಳು ಹೇಗೆ ಅಂದವಾಗಿ, ಹೊಳಪಾಗಿ ಮತ್ತು ನಯವಾಗಿ, ಸಾಫಾಗಿ ಕೆತ್ತನೆಯನ್ನು ಮಾಡಲಾಗಿದೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಬಹುದು. ಈ ಬಸದಿಯು ಸಮೃದ್ಧವಾಗಿ ಕೆತ್ತಿದ ದ್ವಾರವನ್ನು ಹೊಂದಿದೆ. ಈ ಬಾಗಿಲಿನ ಪ್ರತಿ ಬದಿಯಲ್ಲಿಯೂ ಜೈನ ದೇವತೆಗಳ ವಿಗ್ರಹಗಳ ಕೆತ್ತನೆಗಳನ್ನು ಹೊಂದಿರುವ ಗೋಡೆಯಲ್ಲಿ ಗೂಡುಗಳಿವೆ. ಈ ದೇವಾಲಯದ ಮೂಲ ನಾಯಕ 22ನೇ ತೀರ್ಥಂಕರನಾದ ನೇಮಿನಾಥನ ಕಪ್ಪು ಬಣ್ಣದ ವಿಗ್ರಹವಿದೆ ಗರ್ಭಗುಡಿಯೊಳಗೆ. ಅದರ ಜೊತೆಯಲ್ಲಿ ಋಷಭನಾಥ, ಸುಮತಿನಾಥ ಮತ್ತು ಪಾರ್ಶ್ವನಾಥರ ವಿಗ್ರಹಗಳನ್ನು ಕೂಡ ಈ ದೇವಾಲಯ ಹೊಂದಿದೆ. ಈ ದೇವಾಲಯವು 9 ತೀರ್ಥಂಕರರಿಂದ ಪ್ರತಿನಿಧಿಸಲ್ಪಟ್ಟ ನವಗ್ರಹ ವಿಗ್ರಹವನ್ನು ಸಹ ಹೊಂದಿದೆ. ಈ ದೇವಾಲಯವನ್ನು ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯಕ್ಕೆ ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ. ಕಮಲ ಬಸದಿ, ರಟ್ಟ ಜಿನಾಲಯ ಮತ್ತು ಶ್ರೀ ನೇಮಿನಾಥರ ತೀರ್ಥಂಕರರ ಬಸದಿ ಎಂದು
ಬೇರೆ ಬೇರೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಕ್ರಿಸ್ತಶಕ 1996ರಲ್ಲಿ ಪುರಾತತ್ವ ಇಲಾಖೆಯಿಂದ ಈ ಸ್ಮಾರಕವು ಪುನರುತ್ಥಾನಗೊಂಡಿರುತ್ತದೆ. ಈ ದೇವಾಲಯದ ಹತ್ತಿರವೇ ಇನ್ನೊಂದು ಸ್ಮಾರಕವಿದೆ. ಅದು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಇದು ಕೂಡ ರಟ್ಟರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸ್ಮಾರಕವಾಗಿದೆ. ಇದಕ್ಕೆ ಚಿಕ್ಕ ಬಸದಿ ಮತ್ತು ಅರ್ಚಕರ ಮನೆ ಎಂದು ಕರೆಯಲಾಗಿದೆ. ಕಮಲ ಬಸದಿಯ ಪಕ್ಕದಲ್ಲಿಯೇ ವಿಶಾಲವಾದ ಪ್ರಾಂಗಣದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಬಸದಿ, ಅದನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಈ ಸ್ಮಾರಕಗಳ ಕೆತ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಇಲ್ಲಿನ ಕಂಬಗಳ ಕೆತ್ತನೆ, ದ್ವಾರ ಬಾಗಿಲುಗಳು, ಪಟ್ಟಿಕೆಗಳ ಸಾಲುಗಳು ಅವುಗಳನ್ನು ಇಲ್ಲಿ ನೋಡಬಹುದಾಗಿದೆ. ಹೀಗೆ ಒಂದು ಐತಿಹಾಸಿಕ ಕೋಟೆಯೊಳಗೆ ಭಾಳಷ್ಟು ಪ್ರಾಚೀನವಾಗಿರ್ತಕ್ಕಂಥ ಜೈನ ಬಸದಿ ಈ ಬೆಳಗಾವಿಯಲ್ಲಿ ಕೋಟೆಯ ಒಳಗಡೆಯಲ್ಲಿ ಮಿಲಿಟರಿ ಆವರಣದಲ್ಲಿ ಕಂಡು ಬರ್ತಕ್ಕಂಥದ್ದು. ಮುಂದೆ ವಿಶಾಲವಾದಂಥ ಪ್ರಾಂಗಣ ಇಲ್ಲಿದೆ. ಸಾಯಂಕಾಲದ ವೇಳೆಯಲ್ಲಿ ವಿಶ್ರಾಂತಿಗಾಗಿ ಇಲ್ಲಿ ಬಂದು ಆರಾಮವಾಗಿ ಇಲ್ಲಿ ಕುಳಿತುಕೊಂಡು ಈ ದೇವಾಲಯವನ್ನು ವೀಕ್ಷಣೆಯನ್ನು ಮಾಡಬಹುದಾಗಿದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಕಾಮೆಂಟ್ಸ್ ಮಾಡಿರಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.